ನಮ್ಮ ಛಲದಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ನೀವು ಮುಂದೆ ಹೋಗ್ಬೇಕಾದ್ರೆ ನಿಮ್ಮ ಛಲದಿಂದ ಮಾತ್ರ ಸಾಧ್ಯ. ಕನಸು ಕಾಣಲಿಕ್ಕೆ ಈಸಿ, ಅದನ್ನೇ ನಾನು ಸಾಧಿಸಬೇಕು ಅಂದ್ರೆ ನನಗೆ ಧೈರ್ಯ ಬೇಕು. ಹೆಣ್ಮಕ್ಳು ಯಾವತ್ತಿದ್ದು ಸ್ಟ್ರಾಂಗ್ ಗುರು ಅಲ್ವಾ? Now the department strength is 1480 students. IMJU ಚಿನ್ಮಯ ಸೇವಾ ಸಂಸ್ಥೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ವತಿಯಿಂದ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದ್ರೆ ಆ ಕ್ಷೇತ್ರದಲ್ಲಿ ನಿಮಗೆ ಸಾಧಿಸುವಂತಹ ಈ ಒಂದು ತಾಯಿಯ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದ್ದು ನಾನು ಖುದ್ದು ತಾಯಿ ಆದ್ಮೇಲೆನೆ. ದೇವರ ದಶಾವತಾರಗಳು ಹೇಗಿರ್ತವೋ ತಾಯಿದು ಒಂದು ದಶಾವತಾರಗಳು ಇದ್ದಂಗಿರ್ತವೆ. ಯಾರು ಜನ್ಮ ಪಡೆದಿರ್ತಾನೆ ಅವನೇ ಆ ಸಮಾಜಕ್ಕೆ ಮಾರಕವಾಗ್ತಾ ಇದ್ದಾನೆ. ಅಕಾಡೆಮಿಷಿಯನ್ಸ್ ಕೊಟ್ಟಿರುವಂಥದ್ದು ನಿಜಕ್ಕೂ ಅವ್ರನ್ನು ಪ್ರೋತ್ಸಾಹ ಮಾಡ್ದಂಗಾಗಿದೆ, ಸಾಧಕರು ಪ್ರೋತ್ಸಾಹ ಮಾಡ್ದಂಗಾಗಿದೆ. HIV ಮತ್ತೆ ಏಡ್ಸ್ ಇವತ್ತಿನ ಮಾರಕ ರೋಗ ಅಥವಾ ಇವತ್ತಿನ ಭಯಾನಕ ರೋಗ ಹೆಣ್ಣನ್ನ ನೋಡ್ತಾರೆ, ಅದನ್ನ ಆ ಒಂದು ಸ್ವಭಾವ ಹೋಗ್ಬೇಕು. ಒಬ್ಬ ಹಳ್ಳ ತೋಡ್ತಾ ಇದ್ದಾನೆ, ಒಬ್ಬ ಮುಚ್ತಾ ಇದ್ದೀರಾ. ಮಾರ್ಚ್ 8 ಅಂದ್ರೆ ಈ ಸಮಾಜದಲ್ಲಿ ತಾಯಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ, ಮಗಳಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ದಕ್ಷತೆಯಲ್ಲಿ ಮತ್ತು ಒಂದು ಕುಟುಂಬವನ್ನು ನೇರ ದಿಕ್ಕಿನಲ್ಲಿ ಕೊಂಡೊಯ್ಯುವಂತಹ, ಹಾಗೆ ಸಮಾಜದ ಎಲ್ಲ ಸ್ತರಗಳಲ್ಲೂ ಕೂಡ ಪುರುಷನಿಗೆ ಸರಿಸಮಾನರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ತಾಯಿಗೆ ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಅಂದು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡಿದಂತಹ, ಹಾಗೆಯೇ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಸಬಲೀಕರಣದ ಬಗ್ಗೆಯೋ ಅಥವಾ ಆಕೆಗೆ ನೀಡುವಂತಹ ಗೌರವದ ಬಗ್ಗೆ ನಾವು ವಿಚಾರಗಳನ್ನು ನಡೆಸ್ತೇವೆ. ಅದುವೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಈ ಬಾರಿಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇಂಡಿಯನ್ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಚಿನ್ಮಯ ಸೇವಾ ಸಂಸ್ಥೆ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ವತಿಯಿಂದ ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿನ ಗಣ್ಯರು ಆಗಮಿಸಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂತಹ ಮಹಿಳೆಯರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ಅದಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಟಿವಿ ಚಾನೆಲ್ಗಳಲ್ಲಿ ಆಂಕರ್ಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಆಂಕರ್ಗಳಿಗೆ ಅಂದ್ರೆ ನಿರೂಪಕಿಯರಿಗೆ, ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವರಿಗೆ, ಹಾಗೂ ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತವರಿಗೆ ಮತ್ತು ಸಮಾಜ ಸೇವೆಯಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಗೌರವವನ್ನ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ತಿಳಿದೋ ತಿಳಿಯದೆಯೋ ಹೊಟ್ಟೆಪಾಡಿಗಾಗಿ ದೂರದ ಬಣ್ಣದ ನಗರಗಳಿಗೆ ಹೋಗಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಹೋಗಿ ಆ ಒಂದು ಕೂಪದಲ್ಲಿ ಬಿದ್ದಂತಹ ಮಹಿಳೆಯರಿಗೆ, ಆ ಒಂದು HIV ಪಾಸಿಟಿವ್ ನಿಂದ ಬಳಲ್ತಿರ್ತಾರೋ ಅವರಿಗೆ ಒಂದು ಜೀವನದಲ್ಲಿ ಉತ್ಸಾಹವನ್ನ ತುಂಬುವಂತಹ ಮತ್ತು ಆ ಪಿಡುಗಿನಿಂದ ಹೊರಬರುವುದಕ್ಕೆ ಸಹಾಯಕಾರಿಯಾಗಿ ಏಡ್ಸ್ನ ವಿರುದ್ಧದ ಜಾಗೃತಿ ಮೂಡಿಸುವಂಥ ವಿಚಾರ ಸಂಕಿರಣಗಳನ್ನ, ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂಥ ವಿಚಾರ ಸಂಕಿರಣಗಳನ್ನು ಕೂಡ ಇಂಡಿಯನ್ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಹಾಗೆಯೇ ಚಿನ್ಮಯ ಸೇವಾ ಸಂಸ್ಥೆ ಮತ್ತು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿ IPS ಕಲಾ ಕೃಷ್ಣಸ್ವಾಮಿ ಅವರು, ಹಾಗೆ ಅಲಯನ್ಸ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಜನರಲ್ ಆಗಿದ್ದ ಸುರೇಖಾ ಶೆಟ್ಟಿರವರು, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ IMJUನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಾಲಭಾಸ್ಕರನ್ ಹಾಗೂ ಚಿನ್ಮಯ ಸೇವಾ ಸಂಸ್ಥೆಯ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ನನ್ನ ಕಂದ ಅದು ಬಲ್ಲದೆ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಕಾಯೋ ನನ್ನಪ್ಪ ಬಂದ ಬಾರೋ
ಬಾಲಚಂದ್ರಚೂಡನೆ ನೀಲಕಂಠವಾಹನೆ ಬಾಲಚಂದ್ರಚೂಡನೆ ಬಿಂಬಾದರೆ ಕಂಬು ಕಂದರೆ ಬಿಂಬಾದರೆ ಕಂಬು ಕಂದರೆ ಸಾಸನಿ ನಿ ಪಾಪ ಮಮ ಗ ಗ ಗ ಮಗ ಸಾ ಸ ಗ ಗ ಮಮ ಪಾಪ ನೀನಿ ಸಾ ಭುಜಂಗ ವೇಣಿ ಶಾರದೆ ಶುಭಾಂಗಿ ವಂದನಂ. ದೀಪ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ತೀನಿ. ಯಾವುದೇ ಕಾರ್ಯಕ್ರಮಗಳು ಸಮಾರಂಭಗಳು ಆಗಬೇಕು ಅಂದರೆ ಅಲ್ಲಿ ದೀಪ ಬೆಳಗಲೇಬೇಕು. ಹಾಗಾಗಿ ದೀಪ ಬೆಳಗಿಸೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇರುವಂತಹ ಹೊತ್ತು ಕತ್ತಲೆಯಿಂದ ಬೆಳಕಿನೆಡೆಗೆ ಈ ದೀಪ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಾಗಿದೆ. ದೊಡ್ಡ ಚಪ್ಪಾಳೆಗಳ ಮೂಲಕ ಒನ್ಸ್ ಅಗೈನ್ ಇಂಡಿಯಾ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್, ಕರ್ನಾಟಕ ಚಿನ್ಮಯ ಸೇವಾ ಸಂಸ್ಥೆ, ಮಹಾರಾಣಿ ವಿಶ್ವವಿದ್ಯಾಲಯ ಕ್ಲಸ್ಟರ್ ಇವರ ಜಂಟಿ ಸಹಭಾಗಿತ್ವದಲ್ಲಿ ನಡೀತಾ ಇರುವ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಜುವೆಲ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರಧಾನ ಸಮಾರಂಭಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿರುವಂತಹ ಹೊತ್ತು ವೇದಿಕೆ ಮೇಲೆ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿ ಹೌದು, ಸಂಗೀತ ಕ್ಷೇತ್ರದ ದಿಗ್ಗಜರಾದಂತಹ ಅನುರಾಧ ಭಟ್ ರವರು, ಹಾಗೆಯೇ ಕಿರುತೆರೆಯ ಖ್ಯಾತ ಚಿತ್ರನಟಿ ಶ್ವೇತಾ ಚಂಗಪ್ಪ ಲಾಸ್ಯ, ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಅತ್ತಿಬೆಲೆಯ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥರಾದಂತಹ ಶ್ರೀಮತಿ ವತ್ಸಲ ಯೋಗೀಶ್ ಅವರು, ಹಾಗೆಯೇ ನ್ಯೂ ಬಾಲ್ವಿನ್ ಶಾಲೆಯ ಮುಖ್ಯಸ್ಥರಾದಂತಹ ಹಂಸ ಕೆ ವೇಣುಗೋಪಾಲ್ ರವರು ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ಸನ್ಮಾನಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಹಿರಿಯ ಪೊಲೀಸ್ ಅಧಿಕಾರಿ IPS ಕಲಾ ಕೃಷ್ಣಸ್ವಾಮಿರವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಈ ಮಹಿಳಾ ದಿನಾಚರಣೆ ಏನಕ್ಕೆ ಮಾಡ್ಬೇಕಂತ ಹೇಳಿದ್ರೆ ನಾವು ಮಹಿಳೆಯರಾಗಿ ಇಷ್ಟು ವರ್ಷದಲ್ಲಿ ಎಲ್ಲಿ ತಲುಪಿದ್ದೀವಿ ಸಮಾಜದಲ್ಲಿ ಮತ್ತು ಮುಂದೆ ಎಲ್ಲಿ ಹೋಗ್ತೀವಿ ಅದು ಒಂದು ನಾವು ಅರಿತುಕೊಳ್ಳೋದಕ್ಕೆ ಈ ಒಂದು ಸಮಾರಂಭದ ಉದ್ದೇಶ ಆಗಿರುತ್ತೆ. ಇಲ್ಲಿ ಇರೋ ಪ್ರತಿಯೊಂದು ಮಹಿಳೆಯರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಎಲ್ಲರೂ ಸಹ ನಿಮ್ಮ ದಾಟಿಯಲ್ಲಿ ನಿಮ್ಮ ಶೈಲಿಯಲ್ಲಿ ಎಲ್ಲರೂ ಸಹ ಸಾಧಿಕೆಯರಾಗಿ ಇಲ್ಲಿ ನಾವು ಕುಳಿತಿದ್ದೇವೆ. ಇವತ್ತು ಹಲವಾರು ಮಹಿಳೆಯರು ನೀವು ಏನು ಆಗ್ಬೇಕಂತ ಇದ್ದೀರಾ, ಎಲ್ಲಿ ಹೋಗ್ಬೇಕಂತ ಇದ್ದೀರಾ, ಅದರ ನಿರ್ಧಾರ ನೀವು ಮಾಡ್ತೀರಾ, ಬೇರೆಯವ್ರು ಮಾಡ್ತಾರಾ? ನೀವು ನಿರ್ಧಾರ ಮಾಡಿದ್ರೆ ಮಾತ್ರ ಅದಾಗುತ್ತೆ. ನಮ್ಮ ಛಲದಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ನೀವು ಮುಂದೆ ಹೋಗ್ಬೇಕಾದ್ರೆ ನಿಮ್ಮ ಛಲದಿಂದ ಮಾತ್ರ ಸಾಧ್ಯ. ಹಲವಾರು ಹೆಣ್ಮಕ್ಳು ಅದನ್ನ ಮರ್ತು ಹೋಗ್ಬೋದು, ಬಟ್ ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮುಂದೆ
ಏನಾದರೂ ಆಗ್ಬೇಕಂತ ಇದೆಯಾ ಇಲ್ವಾ? ಇದೆಯಾ? ಅಷ್ಟು ಛಲವನ್ನ ಇಟ್ಕೊಂಡಿದ್ದೀರಾ? ತಾಯಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ ನಮ್ಮೆಲ್ಲರ ಯಶಸ್ಸಿನ ಹಿಂದೆ ಓರ್ವ ತಾಯಿ ಇರ್ತಾಳೆ ಎನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ ಮತ್ತು ಅದು ನಡ್ಕೊಂಡು ಬಂದಿರತಕ್ಕಂಥ ಹಾದಿಯೂ ಕೂಡ ಆಗಿದೆ. ಈ ಒಂದು ಕಾರ್ಯಕ್ರಮ ಏನು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾರ್ಚ್ 8ರಂದು ವಿಶ್ವದಾದ್ಯಂತ ನಡೆಯುತ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನಾಗಿ ನಾವು ಆಚರಿಸ್ತೇವೆ. ಇವತ್ತು IMJU ಚಿನ್ಮಯ ಸೇವಾ ಸಂಸ್ಥೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ವತಿಯಿಂದ ಇವರೆಲ್ಲರೂ ಪಡೆಯುವ ಎಲ್ಲ ಸವಲತ್ತುಗಳನ್ನು ಬದಿಗೊತ್ತಿ ಏನನ್ನೂ ಅಪೇಕ್ಷಿಸದೆ 24x7 ದಿನದ 24 ಗಂಟೆಯು ಸಮಾಜ ಸೇವೆಯಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮೊಂದಿಗೆ ನಾವೆಲ್ಲರೂ ಇದ್ದೇವೆ. ಹಾಗಾಗಿ ನಾವು ಸ್ವಲ್ಪ ವಿಶೇಷ ಸರ್ಕಾರ ಮತ್ತು ಸಮಾಜ ಮಾಡದಂತಹ ಕಾರ್ಯಕ್ರಮಗಳನ್ನು ಈ ಒಂದು ಸತ್ಕಾರ್ಯವನ್ನು ಪತ್ರಿಕಾ ರಂಗದ ನಾವೆಲ್ಲ ಸಮಾನ ಮನಸ್ಕ ಬಂಧುಗಳು ಸೇರಿಕೊಂಡು ಮಾಡ್ತಿದ್ದೇವೆ. ಇವತ್ತು ಎಲ್ಲರ ಆ ಒಂದು ಆಶಯ, ಇವತ್ತು ಸಮಾಜದಲ್ಲಿ ಮಹಿಳೆಯರಿಗೆ ಪ್ರತಿನಿತ್ಯ ನಾವು ಎಲ್ಲ ವೇದಿಕೆಗಳಲ್ಲಿ, ಭಾಷಣಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಪುಂಖಾನುಪುಂಖವಾಗಿ ಮಾತಾಡ್ತಾ ಇರ್ತೇವೆ. ಪ್ರತಿನಿತ್ಯ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ದೌರ್ಜನ್ಯ ಆಗ್ತದೆ, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೊರಗಿನವರಲ್ಲ. ನಮಗೆ ಜನ್ಮ ಕೊಟ್ಟು ಯಾರು ಜನ್ಮ ಪಡೆದಿರ್ತಾನೆ ಅವನೇ ಆ ಸಮಾಜಕ್ಕೆ ಮಾರಕವಾಗ್ತಾ ಇದ್ದಾನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಇತರರು ಕೂಡ ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಕನಸು ಕಾಣಲಿಕ್ಕೆ ಈಸಿ ಅಂದರೆ ಸುಲಭ, ಅದನ್ನೇ ನಾನು ಸಾಧಿಸಬೇಕು ಅಂದರೆ ನನಗೆ ಧೈರ್ಯ ಬೇಕು. ಸೊ ನಾನು ಜಸ್ಟ್ ಕನಸು ಕಾಣ್ತೀನಿ ಆಯಿತು ಅಂತ ಆಗಲ್ಲ. ಸೊ ಅದಕ್ಕೆ ಧೈರ್ಯನೂ ಬೇಕು. ಅದೇ ನಾನು 2 years ago ನಾನು ಇಲ್ಲಿದ್ದಾಗ ಎಲ್ಲರೂ ಹೇಳಿದ್ರು, ನೀನು ಆ್ಯಕ್ಟಿಂಗಲ್ಲಿದೆಯಾ, ಇವಾಗ ನಿನ್ನ ಪೀಕ್ ಕೆರಿಯರ್ ಟೈಮು, ನೀನು ಬಿಟ್ಬಿಟ್ಟು ಇವಾಗ ಓದಕ್ಕೆ ಹೋದರೆ ಹೆಂಗೆ, ಎಲ್ಲರೂ ಮರ್ತೋಗ್ತಾರೆ, ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಹೇಳಿದ್ರು. ಬಟ್ 2 years ಹಿಂಗೆ ಹೋಯಿತು. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಭಾರತ, ನನ್ನ ಇಂಡಿಯಾ ನನಗೆ ಎಷ್ಟು ಇನ್ನೂ ನನ್ನ 10x ಗೌರವ ಜಾಸ್ತಿ ಬೆಳೀತು. ನನಗೆ ಅರ್ಥ ಆಗಿದ್ದು ನನ್ನ ಇಂಡಿಯಾ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಾನು ಅಲ್ಲಿ ಹೋಗಿ ನಿಜವಾಗ್ಲೂ ತಿಳ್ಕೊಂಡೆ. ಅಂದರೆ ಯಾವಾಗಲೂ ನಾವು ಬೇರೆ ಕಡೆ ಹೋದಾಗ ಆ ಎಕ್ಸ್ಪೀರಿಯನ್ಸ್ ಜೊತೆ ನಮಗೆ ಅರ್ಥ ಆಗುತ್ತೆ ಇಂಡಿಯಾ ಇಸ್ ಸೋ ಗ್ರೇಟ್ ಅನ್ನೋದು. ಹೆಂಗಸರಿಗೆ ಆಕಾಶವೇ ಮಿತಿ ಅಲ್ಲ, ಗಂಡಸರಿಗೂ ಅಲ್ಲ. ಬಟ್ ಇವತ್ತು ಬಿಕಾಸ್ ಇಟ್ಸ್ ವಿಮೆನ್ಸ್ ಡೇ ಆ್ಯಂಡ್ ಎಲ್ಲರೂ ಹೆಂಗಸರಿದ್ದೀರಾ, ಸೊ ಇವತ್ತು ಬರೀ ಹೆಂಗಸರಿಗೆ ಅಡ್ರೆಸ್ ಮಾಡ್ತೀನಿ. ಸೊ ಸಾರಿ ಬಾಯ್ಸ್. ಸೊ ಹೆಂಗಸರಿಗೆ ಆಕಾಶವೇ ಮಿತಿ ಅಲ್ಲ, ಗೋ ಅಚೀವ್ ಆ್ಯಂಡ್ ಎಲ್ಲ ಫೀಲ್ಡಲ್ಲೂ ನುಗ್ಗಿ. ತುಂಬ ಯೋಚನೆ ಮಾಡಬೇಡಿ, ಯಾರೇನಾದರೂ ಹೇಳಿ ನಿಮ್ಮ ಮನಸ್ಸು ನೀವು ಲಿಸನ್ ಟು ಯೋರ್ ಹಾರ್ಟ್ ಅಷ್ಟೇ. ಎಲ್ಲ ಇಲ್ಲಿ ಬಂದಿರೋಂಥ ಎಲ್ಲ ಮಹಿಳೆಯರಿಗೂ ನನ್ನ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವಿರಾಜ್ ಸರ್, ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ಟುಡೇ. ಆ್ಯಂಡ್ ನಮ್ಮ ಹೆಣ್ಮಕ್ಳ ಬಗ್ಗೆ ಏನು ಹೇಳೋದು, ಹೆಣ್ಮಕ್ಳು ಯಾವತ್ತಿದ್ದು ಸ್ಟ್ರಾಂಗ್ ಗುರು ಅಲ್ವಾ? Now first time we are introducing artificial intelligence and data science all over Karnataka with the strength of 57 in the year of 2020-21. Now the department strength is 1480 students and all our students data science department and ಎಲ್ಲರಿಗೂ ಸಹ ಜಾಬ್ ಆಪರ್ಚುನಿಟೀಸ್ನು ಸಹ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಕರೆಸಿ ಮತ್ತೆ ನಮ್ಮ ಎಲ್ಲ ಹಿರಿಯ ಅಧ್ಯಾಪಕರು ಮತ್ತೆ ನಮ್ಮ ರಿಜಿಸ್ಟರ್ ಎವ್ಯಾಲ್ಯೂಯೇಷನ್ ರಮೇಶ್ ಸರ್ರು ಮತ್ತೆ ಸತ್ಯಮೂರ್ತಿ ಸರ್ನ ಕರೆಸಿ ಮತ್ತೆ ಇಂಥ ಸ್ವಾಮೀಜಿಯವರ ಮತ್ತು ಹಿರಿಯ ಅಧ್ಯಾಪಕರು ಮತ್ತು ನುರಿತ ಹಿರಿಯರು ಮತ್ತೆ ಪತ್ರಿಕೋದ್ಯಮದ ಮುಂದೆ ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಟ್ಟಂತ Bharati Nari is an Adi Shakti. So we are the first energy. ಈ ಒಂದು ಲೈನ್ ಹೇಳ್ತಾ ನಾನು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಬಿಕಾಸ್ ವಿ ಬಿಲಾಂಗ್ ಟು ಅ ಟೀಚಿಂಗ್ ಫೀಲ್ಡ್. ನಮಗೆ ಮೈಕ್ ಕೊಟ್ಟರೆ ಮಿನಿಮಮ್ ಪೀರಿಯಡ್ 40 minutes 1 hour. ಬಟ್ ಐ ವಿಲ್ ನಾಟ್ ಟೇಕ್ ದಟ್ ಮಚ್ ಟೈಮ್. ಸೊ ಈ ಲೈನ್ ಹೇಳ್ತಾ ನಿಮ್ಗೆ ಒಂದೇ ಹೇಳೋದು, ಆಲ್ ದ ವುಮೆನ್ ಔಟ್ ಹಿಯರ್ ಮತ್ತೆ ಎಲ್ಲ ಸಾಧಕರಿಗೂ ಅಷ್ಟೇ, ಲಿಮಿಟೇಷನ್ ಒಂದು ಲಿಮಿಟ್ ಅಂತ ನಾವು ಹಾಕ್ಕೊಳ್ತೀವಿ. ಈ ಲಿಮಿಟೇಷನ್ ನಮ್ಗೆ ಯಾರೂ ಮಾಡಿರೋದಲ್ಲ, ವಿ ourselves create the limits. ಈಗ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಯು ಕ್ಯಾನ್ ಸಿ, ನಾನು ಇದುವರೆಗೂ ಒಂದು ಪತ್ರಕರ್ತರ ಹತ್ರ ಮಾತಾಡ್ತಿದ್ದೆ. ಶಿ ಟೋಲ್ಡ್ ಶಿ ಹ್ಯಾಸ್ 20 years of experience. ನಮ್ಮಲ್ಲಿ ಇಲ್ಲಿ ಶ್ವೇತಾ ಚಂಗಪ್ಪ ಇದ್ದಾರೆ, ಶಿ ಇಸ್ ಅವರ್ ಸ್ಟೂಡೆಂಟ್, ಎಕ್ಸ್ ಸ್ಟೂಡೆಂಟ್ ಆ್ಯಂಡ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಲವ್ಲಿ ಲೇಡಿ. ಇವತ್ತಿಗೂ ಐ ಆಮ್ ಸೋ ಹ್ಯೂಜ್ ಫ್ಯಾನ್ ಆಫ್ ಯುವರ್ ವರ್ಕ್ ಶ್ವೇತಾ.
It's a great, let's give it a big huge round of applause for her. ವಿದ್ಯಾರ್ಥಿಗಳೇ, ಒಂದು ಕಾಲದಲ್ಲಿ 20 ವರ್ಷದ ಹಿಂದೆ ನಾವು ನೋಡಿದ್ರೆ ಅವಾಗ ನಮಗೆ ಇಷ್ಟೊಂದು ಸೌಕರ್ಯ ಇರಲಿಲ್ಲ. ಇವತ್ತು ನಿಮ್ಮ ಕೈಯಲ್ಲೇ ಎಲ್ಲ ಸೌಕರ್ಯ ಇದೆ. ಯೂಟ್ಯೂಬ್ ಇರ್ಬೋದು, AI ಇರ್ಬೋದು. ತಾವು ಎಷ್ಟು ನಿಮಗೆ ಎಷ್ಟು ಕಷ್ಟಪಟ್ಟು ಒಂದು ಹಾರ್ಡ್ ವರ್ಕ್ ಎಷ್ಟು ಮಾಡ್ಬೋದು ಅಷ್ಟು ಮಾಡಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದ್ರೆ ಆ ಕ್ಷೇತ್ರದಲ್ಲಿ ನಿಮಗೆ ಸಾಧಿಸುವಂತಹ ಈ ಒಂದು ಆಪರ್ಚುನಿಟಿ ನಿಮಗಿದೆ. ಆಪರ್ಚುನಿಟಿನ ನಾವು ಕೊಡ್ತಾ ಇದ್ದೀವಿ, ಸಮಾಜದಲ್ಲೂ ಕೂಡ ಕೊಡ್ತಾ ಇದ್ದಾರೆ. ನಾನು ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಆಲ್ಮೋಸ್ಟ್ 42% ಹುಡುಗಿಯರಿದ್ದಾರೆ ನಮ್ಮ ಕ್ಯಾಂಪಸ್ನಲ್ಲಿ. ಕೆಲವೊಂದು ಪ್ರೋಗ್ರಾಮ್ ಲಾ ಹೀಗೆ ನೋಡಿದ್ರೆ ನೀವು 80% ಕೂಡ ಹುಡುಗಿಯರಿದ್ದಾರೆ. ಅಂದ್ರೆ ಈ ಒಂದು ಸಮಾಜ ನಮಗೆ ಈಕ್ವಲ್ ಆಪರ್ಚುನಿಟಿ ಕೊಟ್ಟಿದೆ. ಈ ಆಪರ್ಚುನಿಟಿನ ನಾವು ಹೇಗೆ ಯೂಸ್ ಮಾಡ್ತೀವಿ, ಹೇಗೆ ಬಳಸ್ಕೊಳ್ತೀವಿ, ಈ ಒಂದು ನಮ್ಮ ಸಂಸ್ಕಾರ ಮನೆಯಿಂದಲೇ ಬರಬೇಕು. ತಂದೆ ತಾಯಿಯನ್ನು ಪ್ರೀತಿಸೋದು, ಅಕ್ಕ ತಂಗಿಯಂದಿನ್ನು ಪ್ರೀತಿಸಿರೋದು, ಹಾಗೆ ನಿಮ್ಮ ಒಂದು ನೇಬರ್ಸ್ ಆಗಿ ನಿಮ್ಮ ಮನೆಗೆ ಬರುವಾಗ ಕೆಲಸವನ್ನು ಕೂಡ ಎಷ್ಟು ಪ್ರೀತಿಯಿಂದ ಪ್ರೀತಿಸ್ತೀರಾ, ಆಗ ನಿಮ್ಮ ಸಂತೋಷ ಜಾಸ್ತಿ ಆಗುತ್ತೆ. ನಿಮಗೆ ಸಕ್ಸಸ್ ಬರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಖುಷಿ ಇರಬೇಕು. ಆ ಖುಷಿಯನ್ನು ನೀವು ತನ್ನಿ. ಆ ಥರ ಹಠ ಛಲ ನನಗೆ ಬಂದಿದ್ದು ನನ್ನ ತಾಯಿ. ಅದೊಂದು ದೊಡ್ಡ ಶಕ್ತಿ. ಆ ಶಕ್ತಿಯಿಂದನೇ ಇವತ್ತು ನಾನು ಇಲ್ಲಿರೋದು. ಸೊ ಹಾಗಾಗಿ ಹೇಳ್ತೀನಿ, ತಾಯಿ ಇಲ್ಲ ಅಂದರೆ ಜೀವನದಲ್ಲಿ ಎಲ್ಲರೂ ತಾಯಿ ಬಗ್ಗೆ ಮಾತಾಡಿದ್ರಿ. ನನಗೆ ತಾಯಿಯ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದ್ದು ನಾನು ಖುದ್ದು ತಾಯಿ ಆದಮೇಲೆ. ಅಲ್ಲಿವರೆಗೂ ನಮಗೆ ಅಪ್ಪ ಅಮ್ಮ ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ, ಅದಕ್ಕೆ ಓಕೆ ಅಂತ ಅನ್ಸುತ್ತೆ. ಆದರೆ ತಾಯಿ ಏನು, ಅವಳ ಮಹತ್ವ ಏನು, ಅವಳ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಹೆಣ್ಣು ಮಕ್ಕಳು ನಾವು ತಾಯಿ ಆದ್ಮೇಲೆ. ಎಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬೆಳಿಗ್ಗೆ ಎದ್ದು ದಡಬಡ ಅಂತ ಕೆಲಸ ಎಲ್ಲ ಮುಗಿಸಿ, ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ, ಮಕ್ಕಳಿಗೆ ಏನೋ ಊಟ ತಿಂಡಿ ಎಲ್ಲ ಪ್ಯಾಕ್ ಮಾಡಿ, ಯಜಮಾನ್ರಿಗೆ ಪ್ಯಾಕ್ ಮಾಡಿ, ಎಷ್ಟು ಜನ ಬಂದಿದ್ದಾರೆ ಕೈ ಎತ್ತಿ ನೋಡೋಣ ಇವತ್ತು? ಓ, ಎಲ್ಲ ಸ್ಟೂಡೆಂಟ್ಸೇ ಅಲ್ವಾ? ಓಕೆ. ಸೊ ಒಬ್ಬ ತಾಯಿ ಆ ಕೆಲಸನ ಮಾಡಲಿಲ್ಲ ಅಂತಂದ್ರೆ ಐ ಥಿಂಕ್ ನಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ನಿಮ್ಗೆಲ್ಲ ನಿಮ್ಮ ತಾಯಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಎಲ್ಲಾನು ಸರಾಗವಾಗಿ ನಡೆಯೋದು. ಸೊ ಹಾಗಾಗಿ ಇವತ್ತಿನ ದಿವಸ ಇಷ್ಟು ಜನ ಸಾಧಕರಿಗೆ ಕೊಟ್ಟಿರುವಂಥ ಪ್ರಶಸ್ತಿಯನ್ನ, ನನಗೆ ಕೊಟ್ಟಿರುವಂಥ ಪ್ರಶಸ್ತಿಯನ್ನ ನಾನು ನಿಮ್ಮೆಲ್ಲರ ತಾಯಂದ್ರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಲ್ಲ ಅಂದ್ರೆ ನಾವು ಯಾರೂ ಇಲ್ಲ. ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ಒಂದಿನ ಅಲ್ಲ, ಪ್ರತಿದಿನ ಲೆಟ್ಸ್ ಸೆಲೆಬ್ರೇಟ್ ಈಚ್ ಅದರ್. ಆ್ಯಂಡ್ ನಿಮ್ಮ ಎಲ್ಲ ಮುಂದಿನ ಯಾವುದೇ ಸ್ಟೆಪ್ ತೊಗೊಂಡ್ರು ಒಳ್ಳೆಯದಾಗಲಿ, ಯಶಸ್ಸು ನಿಮ್ದಾಗಲಿ. ಆಲ್ ದ ವೆರಿ ಬೆಸ್ಟ್. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಂತಹ ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿ ಒಂದಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ್ದು ಹೀಗೆ. ದೇವರ ದಶಾವತಾರಗಳು ಹೇಗಿರ್ತಾವೋ ತಾಯಿದು ಒಂದು ದಶಾವತಾರಗಳು ಇದ್ದಂಗೆ ಇರ್ತವೆ. ಹೆಂಗೆ ಅಂತ ನೀವು ವಿಚಾರ ಮಾಡ್ರಿ. ಇಲ್ಲಿ ಕಸ ಗುಡಿಸೋರಿಗೆ ಸನ್ಮಾನ ಮಾಡಿದ್ರೆ ಹೌದಲ್ಲ, ಅವ್ರಿಗೆ ಏನಂತ ಕರಿತೀರಿ ನೀವು? ಏನಂತ ಕರಿತೀರಿ? ಪೌರ ಕಾರ್ಮಿಕರು ಅಂತ ಕರಿತೀರಿ. ನಿಮ್ಮ ಮನೆಗೆ ನಿಮ್ಮ ತಾಯಿ ಪೌರ ಕಾರ್ಮಿಕಳೇ. ಮೊದಲು ನೀವು ಸಣ್ಣರಿದ್ದಾಗ ನಿಮ್ಮನ್ನು ಬಹಳ ಕ್ಲೀನ್ ಮಾಡಿ ಬೆಳೆಸಿರ್ತಾರೆ ಹೌದಲ್ಲ? ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನೇ ಕ್ಲೀನ್ ಮಾಡಿರ್ತಾರೆ. ನಿಮ್ಮ ಅಮ್ಮ ಅವಾಗ ಸ್ವಲ್ಪ ಪೊಲೀಸ್ ಆಫೀಸರ್ ಆಡ್ದಂಗೆ ಆಡ್ತಿರ್ತದೆ. ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ. ಕೊನೆಗೆ ಮಾಡಿದ್ರೆ ಏನು ಮಾಡ್ತಾರೆ? ಕರ್ಕೊಂಡೋಗಿ ಅವ್ರ ಹೆಂಗೆ ಪೊಲೀಸ್ ಲಾಠಿ ರುಚಿ ತೋರಿಸ್ತಾರೆ, ನಿಮಗೂ ಒಂದು ರುಚಿ ತೋರಿಸ್ತಾರೆ. ಅರ್ಥಾತ್ ನಿಮ್ಮನ್ನು ಶಿಸ್ತಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಯಾಕೆ, ನಮ್ಮ ನಿರೂಪಣೆಕಾರ ಬಾಲ್ಕೋಟ ನಿನ್ನ ಹೆಸರೇನಮ್ಮ? ಶ್ರುತಿ ಕೆಲಸ, ಶ್ವೇತ ಚಂಗಪ್ಪನ ಕೆಲಸನ ನಿಮ್ಮ ಅಮ್ಮ ಮಾಡ್ತಿರ್ತಾರೆ. ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳಬೇಕು, ಊಟ ಮಾಡೋಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು, ಸ್ನಾನ ಮಾಡಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು? ಸೀದಾ ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದು ಶಿಷ್ಟಾಚಾರವನ್ನು ಹಾಕೊಡೋದು ನಿಮ್ಮ ತಾಯಿ ನಿರೂಪಕಿಯಾಗಿ ಕೆಲಸ ಮಾಡ್ತಾಳೆ. ಒಬ್ಬ ತಾಯಿ ಮಗಳು, ಸಹೋದರಿ, ಹೆಂಡತಿ, ಸೊಸೆ ಅನೇಕ ಅವತಾರಗಳನ್ನ ಏರುವ ಜೊತೆಲೆ ಈ ರೀತಿಯಿಂದ ಕೆಲಸವನ್ನ ಮಾಡ್ತಾ ನಟಿಯಾಗಿ ಕೂಡ ಕೆಲಸ ಮಾಡ್ತಾಳೆ. ನಾವು ಎಷ್ಟಾರು ಇರಲಿ ಒಳಗಡೆ, ತನ್ನ ಆಂತರ್ಯದಲ್ಲಿ ಎಷ್ಟಾದ್ರೂ ಇರಲಿ, ಮಕ್ಕಳ ಹತ್ರ ತೋರಿಸ್ಕೊಳ್ತಾರೇನೋ, ಏನ್ ಮಾಡ್ತಾರೆ? ನಿಮ್ಗೇನೋ ಗೊತ್ತಾಗಬಾರ್ದು ಅಂತೇಳಿ ನಟಿಸುತ್ತಾ ನಿಮ್ಮನ್ನ
ಲಾಲನೆ ಪಾಲನೆ ಮಾಡುವಂಥ ಕೆಲಸನ ಮಾಡ್ತಾರೆ. ಹೀಗೆ ಒಬ್ಬ ತಾಯಿ ಎಲ್ಲ ಕೆಲಸ ಮಾಡುವ ಹಿನ್ನೆಲೆಯಲ್ಲಿ ವೇದಗಳ ಕಾಲ ಅಂತಿತ್ತು, ಬಹಳ ಸಾವಿರಾರು ವರ್ಷಗಳ ಹಿಂದೆ. ಹೀಗೆ ಜಗತ್ತು ಪಿತೃ ಪ್ರಧಾನ ಸಮಾಜ ಅಂತ ಗುರುತಿಸ್ತಾ ಇದೆಯೋ ಆಗಿದ್ದಂಥದ್ದು ಮಾತೃ ಪ್ರಧಾನ ಸಮಾಜ ಅಂತೇಳಿ. ಅವಾಗ ತಾಯಿ ಎಲ್ಲವನ್ನೂ ನಿಭಾಯಿಸ್ತಾ ಇದ್ಲು. ಕಾಲಕ್ರಮೇಣ ಒಂದಿಷ್ಟು ಬದಲಾದಾಗ ಒಂದಿಷ್ಟು ಜನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಸ್ತ್ರೀಗೆ ಯಾಕೆ ಸ್ವಾತಂತ್ರ್ಯ ಬೇಕು? ಹುಟ್ಟಿದಾಗ ತಂದೆಯ ಆಶ್ರಯದಲ್ಲಿ, ಮದುವೆ ಆದಾಗ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿದ್ರೆ ಸಾಕು ಅಂತೇಳಿ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ, ಮಕ್ಕಳನ್ನ ಎತ್ತ ಅಡಿಗೆ ಮಾಡಿಕೊಟ್ರೆ ಸಾಕು, ಅಡಿಗೆ ಮನೆಗೆ ಸೀಮಿತ ಅಂತ ಹೇಳ್ತೀವಿ. ಶಾಂತಿ, ಓಂ ಶಾಂತಿ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಇತರರು ಕೂಡ ನೆರೆದಿದ್ದವ್ರನ್ನ ಉದ್ದೇಶಿಸಿ ಮಾತನಾಡ್ತಾ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತವರಿಗೆ ಸನ್ಮಾನಿಸಿದ್ದು ಹೀಗೆ. ಸಿನಿಮಾಗಳಿಗೆ ಧ್ವನಿ ಕೊಟ್ಟಿರುವಂತಹ ಖ್ಯಾತಿ ಐರಾ ಉಡುಪಿ ಅವರದ್ದು. ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಗಿರೀಶ್ ಸರ್ ಎಲ್ಲಿದ್ದೀರಾ? ಗಿರೀಶ್ ಸರ್ ಇದೇ ತರ ಕಾರ್ಯಕ್ರಮದಲ್ಲಿ ಇಲ್ಲಿ ನೆರೆದಿರುವಂತಹ ನೂರಾರು ಸಾವಿರಾರು ಜನರನ್ನು ಅವರು ಮನರಂಜಿಸ್ತಾ ಇರ್ತಾರೆ ಅವರ ಮಾತಿನ ಚಾಕಚಕ್ಯತೆಯಲ್ಲಿ. Stalwarts, intellectuals, academicians, etc. etc. This is a good day for me, and I'm very happy. I'm the President Indian Media Journalist Union. A 1 minute about our union I want to tell you. We started this registered trade union under 1926 Act, not in India, in Colombo, the capital of Sri Lanka, on the holy day of August 15th, that is our Independence Day. We formed our union in Colombo in Indian High Commissionerate on our Independence Day, August 15th in 2013. ತ್ರಿವೇಣಿ ಗಾಂಧಿ. ಮತ್ತು ಸಾಧಕರ ದಿನಾಚರಣೆ ಎಲ್ಲವನ್ನೂ ಒಟ್ಟಿಗೆ ಆಚರಿಸ್ದಂಗೆ ಕಾಣ್ತಾ ಇದೆ. ಅದ್ಭುತ ಯಶಸ್ಸಾಗಿದೆ ಅಂತ ಗೊತ್ತಾಗ್ತಿದೆ. ಕೊಟ್ಟಿರುವಂಥದ್ದು ನಿಜಕ್ಕೂ ಅವ್ರನ್ನು ಪ್ರೋತ್ಸಾಹ ಮಾಡ್ದಂಗಾಗಿದೆ, ಸಾಧಕರು ಪ್ರೋತ್ಸಾಹ ಮಾಡ್ದಂಗಾಗಿದೆ. ನಿಜಕ್ಕೂ ಒಂದು ಅದ್ಭುತ ಕಾರ್ಯಕ್ರಮ. ಇದ್ರಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ನನಗೆ ಪುಣ್ಯ ಅನಿಸುತ್ತೆ. ಒಳ್ಳೆಯದಾಗಲಿ ಸರ್, ನಿಮ್ಮೆಲ್ಲರಿಗೂ ಶುಭವಾಗಲಿ. ಎಲ್ಲ ಮಹಿಳಾ ಸಾಧಕರಿಗೆ ಮತ್ತು ಹೆಣ್ಮಕ್ಕಳಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಎಲ್ರಿಗೂ ಶುಭವಾಗಲಿ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಹಾರಾಣಿ ವಿಶ್ವವಿದ್ಯಾಲಯದ ಮಕ್ಕಳು ಅಭೂತಪೂರ್ವವಾದಂತಹ ತಮ್ಮ ಕಲಾ ಅಭಿನಯವನ್ನ ಪ್ರದರ್ಶಿಸಿದ್ದು ಹೀಗೆ. ನನೆನ್ನೆಗಳು ನೀನೆ, ನಾಳೆಗಳು ನೀನೆ,
ಮನದುಂಬಿ ಇದರಲ್ಲಿ ಹಲವಾರು ಬ್ರ್ಯಾಂಡ್ಸ್ ಇದೆ, ಆದರೆ ನೀನು ಯಾವ್ದು ಒಳ್ಳೆಯದು ಯಾವ್ದು ನೀನು ಕಂಫರ್ಟಬಲ್ ಅಂತ ನೋಡಿ ಯೂಸ್ ಮಾಡಬೇಕು ಆಯಿತಾ. ಮತ್ತು ಇನ್ನೊಂದೇನು ಅಂದರೆ ನೀನು ಫಸ್ಟ್ 3 ದಿನ ಡಾರ್ಕ್ ಕಲರ್ ಬಟ್ಟೆ ಹಾಕ್ಬೇಕು. ಇರೋ ಬಾಕ್ಸ್ ತರ್ತೀನಿ, ನಾ ಹೊರಟೆ. ರಂಜು ರಂಜು ಇಲ್ಲ ನಂಗೆ ಬೇಡ. ಹೋದ್ರೆ ಹೋಗ್ಲಿ ಬಿಡೆ, ಒಂದು ಪ್ರೂಫ್ ಇಲ್ಲದೆ ನಾನೇನು ಮಾತಾಡಲ್ಲ. ನೋಡಿ ಇಲ್ಲಿ ನೋಡು, ನಿನ್ ಮಗಳು ಬೋಶಿ, ನೀನು ಏನ್ ಕಳ್ಸ್ಬೇಕೋ. ಎಲ್ಲಿ ಎಲ್ಲಿ ನಮ್ಮ ತಂಗಿ ಎಲ್ಲಿ ಅವಳು? ಹೆಂಗಿದ್ಯಾ? ಇರ್ಲಿ ಅಮ್ಮ ಬಾಮ ಅಲ್ಲೇ ಎಲ್ಲ ಎಷ್ಟು ಚೆನ್ನಾಗಿದೆ. ಬಾ ಕುತ್ಕೊಳ್ಳಿ ಬನ್ನಿ. ಹಾ HIV ಮತ್ತೆ ಏಡ್ಸ್ ಇವತ್ತಿನ ಮಾರಕ ರೋಗ ಅಥವಾ ಇವತ್ತಿನ ಭಯಾನಕ ರೋಗ, ಬಂದ್ರೆ ಹೋಗೋದಿಲ್ಲ, ಇವತ್ತು ಇದಕ್ಕೆ ಚಿಕಿತ್ಸೆನೇ ಇಲ್ಲ ಅನ್ನೋ ಒಂದು ಹಂತನ ತಲುಪಿಟ್ಟಿದ್ದೀವಿ. ಆ ಒಂದು ಹಂತದಲ್ಲಿ ನಾವು ಹೇಗೆ ನಾವು ನಮ್ಮನ್ನು ಕಾಪಾಡ್ಕೋಬೇಕು, ಆ ಒಂದು ವೈರಸ್ ಅಥವಾ ಒಂದು ಸೋಂಕಿನಿಂದ ನಾವು ನಮ್ಮನ್ನ ಹೇಗೆ ಕಾಪಾಡ್ಕೋಬೇಕು, ನಾವು ಜಾಗೃತರಾಗಿರ್ಬೇಕು, ಅದು ಬಂದ್ರೆ ಏನಾಗುತ್ತೆ, ಬರ್ದೇ ಇರೋ ತರ ಹೇಗೆ ನಾವು ನಡ್ಕೋಬೇಕಾಗುತ್ತೆ, ಅಥವಾ ಏನ್ ಚಿಕಿತ್ಸೆಗಳಿದೆ ಬಂದವ್ರ ಜೊತೆ ಇದ್ದ ನಮಗೂ ಆ ಸೋಂಕು ಬರುತ್ತಾ ಇಲ್ವಾ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಈ HIV ಅಂತಂದ್ರೆ ಒಂದು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಒಂದು ಸೋಂಕು, ಒಂದು ವೈರಸ್ಗೆ ನಾವು HIV ಅಂತ ನಾವು ಕರಿತೀವಿ. ಅದು ಏಡ್ಸ್ ಅಂತ ಆಗೋದು ಕೊನೆ ಹಂತಕ್ಕೆ. ಏಡ್ಸ್ ಅಂತಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಬೇರೆ ಬೇರೆ ಕಾಯಿಲೆಗಳು ಸೇರಿಕೊಂಡು ಕೊನೆ ಹಂತಕ್ಕೆ ನಾವು ಏಡ್ಸ್ ಅಂತ ಕರಿತೀವಿ. ಇದು ಮುಖ್ಯವಾಗಿ 4 ವಿಧಾನಗಳಲ್ಲಿ ಹರಡ್ತಾ ಇದೆ. ನಮ್ಮ ಈ ಸೌತ್ ಇಂಡಿಯಾದಲ್ಲಿ ಮುಖ್ಯವಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹೆಚ್ಚಾಗಿ ಹರಡ್ತಾ ಇದೆ. ಮೋರ್ ದನ್ 87% ಥ್ರೂ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್. ಮತ್ತೆ ಅದರ್ 3 ಥಿಂಗ್ಸ್, ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಇಂದ ಯಾವುದೇ ಒಂದು ಸಂದರ್ಭಗಳಲ್ಲಿ ನಮಗೆ ರಕ್ತ ಹಾಕಿಸ್ಕೊಳ್ಳೋ ಅವಶ್ಯಕತೆ ಬಂದಾಗ ರಕ್ತ ಪರೀಕ್ಷೆ ಮಾಡಿ ಹಾಕ್ಸ್ಕೋಬೇಕಾಗುತ್ತೆ. ಎಷ್ಟೋ ಪ್ರಕರಣಗಳು ಗೊತ್ತಿಲ್ಲ, ನಾವೇನು ತಪ್ಪೇ ಮಾಡಿಲ್ಲ, ಯಾವುದೋ ಕಾರಣದಿಂದ ರಕ್ತ ಹಾಕಿಸ್ಕೊಂಡಾಗ ಸೋಂಕು ಬಂದಿರೋ ಸಂದರ್ಭಗಳು ನಮ್ಗೆ ಇದೆ. ಹಾಗಾಗಿ ಯಾವುದೇ ಸಂದರ್ಭನೂ ನಾವು ಸರಿಯಾದ ರೀತಿ ಪರೀಕ್ಷೆ ಮಾಡಿದ ರಕ್ತನೇ ತಗೋಬೇಕಾಗುತ್ತೆ. 3ನೇದು, ಯಾವುದೇ ಒಂದು ಹಂತದಲ್ಲಿ ನಾವು ಸೂಜಿ ಅಥವಾ ಇಂಜೆಕ್ಷನ್ ತಗೋಬೇಕಾದ್ರೂ ನಾವು ಒಂದು ಹುಷಾರಾಗಿರ್ಬೇಕಾಗುತ್ತೆ. ಹಾಗೇನೆ ಇವತ್ತೆಲ್ಲ ಟ್ಯಾಟೂಸ್ ಎಲ್ಲ ಕೇಳಿದಿರಲ್ಲ, ಇವತ್ತು ಟ್ಯಾಟೂ ಹಾಕ್ಸ್ಕೊಳೋದು ಎಷ್ಟು ಡೇಂಜರ್ ಇದೆ ಅಂತಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಒಂದು ಸೈಲೆಂಟ್ ಕಿಲ್ಲರ್ ಅಂತಾರ. ಹೆಣ್ಣನ್ನ ನೋಡ್ತಾರೆ, ಅದನ್ನ ಆ ಒಂದು ಸ್ವಭಾವ ಹೋಗ್ಬೇಕು, ಹೆಣ್ಣಿಗೆ ಅವಕಾಶ ಸಿಗ್ಬೇಕು. ಹೆಣ್ಣನ್ನ ಅವಕಾಶ ಸಿಕ್ಕಿ ಹೆಣ್ಣು ಸಾಧಿಸಿ ಅವಕಾಶ ಸಿಕ್ಕರೆ ಖಂಡಿತ ಅವಳು ಜಗತ್ತಿನಲ್ಲಿ ಯಾರೂ ಸಾಧನೆ ಮಾಡದೇ ಇರ್ತಕ್ಕಂಥ ಒಂದು ಮಹತ್ತರವಾದಂತಹ ಕಾರ್ಯಗಳನ್ನ ಸಾಧಿಸ್ತಾಳೆ ಅಂತ ಹೇಳಿ ನಾನು ಈ ಮುಖಾಂತರ ಹೇಳ್ತಾ ಮಹಿಳಾ ದಿನಾಚರಣೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಕೋರುತ್ತಾ, ಪ್ರತಿಯೊಬ್ಬರು ಈ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಶೋಕ್ ಸರ್ ಹೇಳ್ತಾ ಇದ್ರು ಮೊನ್ನೆ, ನಮ್ಮ ವಿದ್ಯಾರ್ಥಿಗಳು ಹೆಂಗಿದ್ರೆ ರೋಬೋಟ್ ಇದ್ದಂಗೆ ಅಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ಒಬ್ಬ ನಿಂತು ಬಹಳ ಹೊತ್ತು ನೋಡಿ ಅವನ ಹತ್ರ ಹೋಗಿ ಕೇಳ್ತಾನೆ, ಏನಪ್ಪ ಒಬ್ಬ ಹಳ್ಳ ತೋಡ್ತಾ ಇದ್ದಾನೆ, ಒಬ್ಬ ಮುಚ್ತಾ ಇದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ ನೀವು? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಬುದ್ಧಿ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಏನು ನಿಮ್ಮ ಕೆಲಸ? ಅವನು ಹಳ್ಳ ತೋಡೋನು, ನಾನು ಮುಚ್ಚೋನು, ಮತ್ತೆ ಇದೇನು ಮಾಡಬೇಕು? ಗಿಡ ಹಾಕೊಂಡು ರಜಾ ಇದ್ದೇನೆ ಸ್ವಾಮಿ, ಅದು ನಮ್ಮ ತಪ್ಪಲ್ಲ. ಸೊ ಹಾಗಾಗಿ ಆ ಕೆಲಸದಲ್ಲಿ ಸಾರ್ಥಕತೆಯೇ ಇಲ್ಲ. ಹಳ್ಳ ತೋಡಿದ್ದು ವೇಸ್ಟು, ಮಣ್ಣು ಮುಚ್ಚಿದ್ದು ವೇಸ್ಟು. ಈ ಥರ ಕೆಲವು ಉದಾಹರಣೆಗಳನ್ನು ಹೇಳಿ, ಇವತ್ತಿನ ಮಹಿಳೆಯರು ಯಾರು ಅಬಲೆಯರಲ್ಲ, ಮತ್ತೆ ನಿಮ್ಮ ಕಾಲದಲ್ಲಿ ಇಲ್ಲುವಂಥ ಶಕ್ತಿ ಇದೆ. ಭಾಳ ಹಿಂದೆ ಹೇಳೋರು ನಮ್ಮ ತಂದೆ, ಎಲ್ಲೋದ್ರು ಮಹಾರಾಣೀಸ್ ಕಾಲೇಜ್ ಮುಂದೆ ಹೋಗ್ಬೇಡಪ್ಪ, ಹುಡುಗಿರು ಜೋರಾಗಿರ್ತಾರೆ ಅಂತ. ಆ ಪರಂಪರೆ ಇನ್ನೂ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ನೀವೇ ಹೇಳಬೇಕು. ಇದೆಯಾ? ಸೂಪರ್. ಮನೆ ತನ ಅದು ಒಳ್ಳೇದಾಗಲಿ, ನಿಮ್ಮ ಭವಿಷ್ಯ ಚೆನ್ನಾಗಿರಲಿ, ಮಹಿಳೆಯರು ಇನ್ನೂ ಶಕ್ತಿಶಾಲಿ ಆಗಲಿ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ರವಿಶಾಸ್ತ್ರಿಯವರು ಕೂಡ ನಮ್ಮನ್ನ ಮಾಡಿ ನೀವೆಲ್ಲರಿಗೂ ಧನ್ಯವಾದಗಳು ಹೇಳಿ ನನಗೆ ಮಾತನಾಡಲು ಧನ್ಯವಾದಗಳು. ಒಟ್ನಲ್ಲಿ ಈ ಒಂದು ಇಂಡಿಯನ್ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್, ಚಿನ್ಮಯ ಸೇವಾ ಸಂಸ್ಥೆ ಮತ್ತು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ವತಿಯಿಂದ ಈ ಒಂದು
ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅವರೆಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಂತ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮಗಳು ಕೇವಲ ವೇದಿಕೆಗೆ ಸೀಮಿತವಾಗಬಾರದು, ನಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ಮಹಿಳೆಗೆ ಯಾವ ಗೌರವವನ್ನು ನೀಡಬೇಕೋ ಆ ಗೌರವವನ್ನು ನೀಡಲೇಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.